ಸಾವಿರಾರು ಕೋಟಿ ರೂಪಾಯಿಗಳ ಆಸ್ತಿಗಳ ಒಡೆಯ ಸಿಜೆ ರಾಯ್ ನಿನ್ನೆ ಐಟಿ ದಾಳಿ ನಡೆದ ಹೊತ್ತಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅವರ ಸಾವಿನ ಸುತ್ತ ಇದೀಗ ಹಲವು ಅನುಮಾನಗಳು ಕೂಡ ಹುಟ್ಟಿಕೊಂಡಿರುವಂತದ್ದು. ರಿಯಲ್ ಎಸ್ಟೇಟ್ ಉದ್ಯಮದ ದಿಗ್ಗಜ ಸಿಜೆ ರಾಯ್ ನಿನ್ನೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಐಟಿ ನಿರಂತರವಾಗಿ 3 ತಿಂಗಳ ದಾಳಿಯಿಂದ ಆತ್ಮಹತ್ಯೆ ಮಾಡಿಕೊಂಡಿರುವ ಅನುಮಾನಗಳು ಈಗ ಶುರುವಾಗಿರುವಂತದ್ದು. ಎದೆಗೆ ಶೂಟೌಟ್ ಮಾಡಿಕೊಂಡು ಸಿಜೆ ರಾಯ್ ನಿನ್ನೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಒಂದು ಕಡೆ ಐಟಿ ಪರಿಶೀಲನೆ, ಮತ್ತೊಂದು ಕಡೆ ರಾಯ್ ಆತ್ಮಹತ್ಯೆಯನ್ನ ನಿನ್ನೆ ಮಾಡಿಕೊಂಡಿದ್ದಾರೆ. ಸತತವಾಗಿ 3 ತಿಂಗಳಿಂದ ಸಿಜೆ ರಾಯ್ ಅವರ ಮೇಲೆ ಐಟಿ ರೈಡ್ ಅನ್ನ ಮಾಡ್ತಾ ಇತ್ತು. ನಿನ್ನೆಯೂ ಕೂಡ ಮಧ್ಯಾಹ್ನ 3 ಗಂಟೆಗೆ ಐಟಿ ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ ದಿಗ್ಗಜ ಸಿಜೆ ರಾಯ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನ ಸಿಜೆ ರಾಯ್ ಆತ್ಮಹತ್ಯೆಯ ಹಲವು ಅನುಮಾನಗಳು ಕೂಡ ಈಗ ಶುರುವಾಗಿದ್ದಾವೆ. ಡೆತ್ ನೋಟ್ ಇದೆಯಾ ಎಂದು ಪೊಲೀಸರಿಂದ ಈಗಾಗಲೇ ತನಿಖೆಯನ್ನ ಕೂಡ ಮಾಡಲಾಗ್ತಾ ಇದೆ. ಫೈರ್ ಮಾಡಿಕೊಂಡ ಪಿಸ್ತೂಲ್ ಅನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ತನಿಖೆಯನ್ನ ಕೂಡ ಈಗ ನಡೆಸ್ತಾ ಇದ್ದಾರೆ. ಸಿಜೆ ರಾಯ್ ಕೊಠಡಿಯಲ್ಲೂ ಪೊಲೀಸರಿಂದ ಪರಿಶೀಲನೆಯನ್ನ ಕೂಡ ನಿನ್ನೆಯಿಂದಲೇ ಮಾಡಲಾಗ್ತಾ ಇದೆ. ಇನ್ನ ಸಿಜೆ ರಾಯ್ ಮೊಬೈಲ್ ಫೋನ್ ಸಹ ವಶಕ್ಕೆ ಪಡೆದುಕೊಂಡು ಆ ಮೊಬೈಲ್ ನನ್ನ ಕೂಡ ಇಂಚಿಂಚು ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಮೊಬೈಲ್ ನಿಂದ ಸಿಜೆ ರಾಯ್ ಯಾರಿಗಾದ್ರೂ ಮೆಸೇಜ್ ಅನ್ನ ಮಾಡಿದಾರಾ ಅಥವಾ ಫೋನ್ ಅನ್ನ ಮಾಡಿದಾರಾ, ಅವರು ಆತ್ಮಹತ್ಯೆ ಮಾಡಿಕೊಳ್ಳುವ ಮುನ್ನ ಯಾರಿಗಾದ್ರೂ ಫೋನ್ ಅನ್ನ ಮಾಡಿದಾರಾ ಅಥವಾ ಮೆಸೇಜ್ ಅನ್ನ ಕಳಿಸಿದಾರಾ, ಈ ಎಲ್ಲಾ ಬಗ್ಗೆಯೂ ಕೂಡ ಪೊಲೀಸರು ಇಂಚಿಂಚು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಇನ್ನ ಆ ಫೋನ್ ಪಾಸ್ವರ್ಡ್ ಕೂಡ ಇನ್ನ ಪೊಲೀಸರಿಗೆ ಸಿಕ್ಕಿಲ್ಲ. ಇಂದು ಅವರ ಫ್ಯಾಮಿಲಿಯ ಜೊತೆ ಆ ಫೋನ್ ಪಾಸ್ವರ್ಡ್ ಗಳ ಬಗ್ಗೆ ಒಂದಷ್ಟು ಚರ್ಚೆಗಳನ್ನ ಮಾಡಿ ನಂತರ ಕುಟುಂಬಕ್ಕೂ ಏನಾದ್ರೂ ಮೊಬೈಲ್ ಫೋನ್ ಬಗ್ಗೆ ಮಾಹಿತಿ ಸಿಗದೆ ಇದ್ರೆ ಅದನ್ನ ನಂತರ FSL ಗೆ ಕಳಿಸಿ ನಂತರ ಮೊಬೈಲ್ ಪರಿಶೀಲನೆಯನ್ನ ಕೂಡ ಪೊಲೀಸರು ನಡೆಸಲಿದ್ದಾರೆ. ಈಗಾಗಲೇ ಐಟಿ ಅಧಿಕಾರಿಗಳ ಮಾಹಿತಿಯನ್ನ ಪೊಲೀಸರು ಪಡೆದುಕೊಂಡಿದ್ದಾರೆ. ಕಚೇರಿಗೆ ಹೊರ ಹೋಗುವ ಮುನ್ನ ಅಧಿಕಾರಿಗಳ ಚೆಕಿಂಗ್ ಅನ್ನ ಪೊಲೀಸರು ನಡೆಸಿದ್ದಾರೆ. ಸದ್ಯಕ್ಕೆ ಅಧಿಕಾರಿಗಳನ್ನ ಹೊರ ಹೋಗಲು ಕಾಕಿ ಹೇಳಿರುವಂತದ್ದು. ಹೆಚ್ಚಿನ ವಿಚಾರಣೆಗೆ ಅಧಿಕಾರಿಗಳನ್ನ ಐಟಿ ಅಧಿಕಾರಿಗಳು ಏನಿದ್ದಾರೆ ಅವರನ್ನ ಮತ್ತೆ ಕರೆಯುವ ಸಾಧ್ಯತೆಗಳು ಕೂಡ ಇವೆ. ಒತ್ತಡದ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡ್ರೆ ಸಂಕಷ್ಟ ಕೂಡ ಇಲ್ಲಿ ಅಧಿಕಾರಿಗಳಿಗೆ ಎದುರಾಗಲಿದೆ. ಐಟಿ ಅಧಿಕಾರಿಗಳನ್ನ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆಗಳು ಇಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ. ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನ ಪೊಲೀಸರು ಈಗ ನಡೆಸ್ತಾ ಇದ್ದಾರೆ. ಇನ್ನೇನು ಐಟಿ ಅಧಿಕಾರಿಗಳ ಮಾಹಿತಿಯನ್ನ ಕೂಡ ಈಗ ರಾಜ್ಯದ ಪೊಲೀಸರು ಇಂಚಿಂಚು ಕಲೆ ಹಾಕ್ತಿದ್ದಾರೆ. ಯಾಕಪ್ಪ ಅಂತ ಅಂದ್ರೆ ನಿನ್ನೆ ಐಟಿ ರೈಡ್ ಆದಂತಹ ಸಂದರ್ಭದಲ್ಲೇ 15 ನಿಮಿಷದಲ್ಲಿ ಪ್ರತ್ಯೇಕ ಕೊಠಡಿಗೆ ಹೋಗಿ ಸಿಜೆ ರಾಯ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವಂತದ್ದು. ಇನ್ನು ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಐಟಿ ಅಧಿಕಾರಿಗಳು ಕೂಡ ಇದ್ರು. ಸತತವಾಗಿ 3 ತಿಂಗಳಿಂದ ಅವರ ಮೇಲೆ ಐಟಿ ರೈಡ್ ಆಗ್ತಾ ಇತ್ತು. ಸದ್ಯಕ್ಕೆ ಅಧಿಕಾರಿಗಳ ತನಿಖೆಯನ್ನ ಮಾಡುವ ಸಾಧ್ಯತೆಗಳು ಕೂಡ ಇಲ್ಲಿ ಹೆಚ್ಚಿನ ವಿಚಾರಣೆಗೆ ಐಟಿ ಅಧಿಕಾರಿಗಳನ್ನ ಕರೆಯುವ ಸಾಧ್ಯತೆಗಳು ಕೂಡ ಇವೆ. ಒತ್ತಡದ ಕಾರಣಕ್ಕೆ ಐಟಿ ಅಧಿಕಾರಿಗಳ ಒತ್ತಡಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರುವುದು ಇಲ್ಲಿ ಎದ್ದು ಕಾಣ್ತಾ ಇರುವಂತದ್ದು. ಇನ್ನು ಒತ್ತಡದ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡ್ರೆ ಇಲ್ಲಿ ಐಟಿ ಅಧಿಕಾರಿಗಳಿಗೂ ಸಂಕಷ್ಟ ಎದುರಾಗುವ ಸಾಧ್ಯತೆಗಳು ಕೂಡ ಇವೆ. ಎಲ್ಲ ಆಯಾಮಗಳಲ್ಲಿ ಈಗ ರಾಜ್ಯದ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಅದು ಅತ್ಯಂತ ಪ್ರೆಷರ್ ಮಾಡಿದ್ರು ಅಂತೇಳಿ ಕೇಳ್ಪಟ್ಟೆ. ನಾನು ಅತ್ಯಂತ ಪ್ರೆಷರ್ ಕೊಟ್ಟರು ಅಂತೇಳಿ ಕೇಳ್ಪಟ್ಟೆ. ಅದು ತನಿಖೆಯಿಂದ ಆದ್ರೆ ಇವತ್ತಿನ ರೈಡು ಏನಾಗಿದೆ ಅದು ಅತ್ಯಂತ ಪ್ರೆಷರ್ ಮಾಡಿದ್ರು ಅಂತೇಳಿ ಕೇಳ್ಪಟ್ಟೆ. ನಾನು ಅತ್ಯಂತ ಪ್ರೆಷರ್ ಕೊಟ್ಟರು ಅಂತೇಳಿ ಕೇಳ್ಪಟ್ಟೆ. ಅದು ತನಿಖೆಯಿಂದ